ರಾತ್ರಿ ಮಳೆ ಜೋರಾಗಿ ಸುರಿಯುತ್ತಿತ್ತು. ಮೈಸೂರಿನ ಹಳೆಯ ಬಸ್ ನಿಲ್ದಾಣದಲ್ಲಿ ಜನಸಂದಣಿ ನಿಧಾನವಾಗಿ ಕಡಿಮೆಯಾಗುತ್ತಿತ್ತು. ರೋಹಿತ್ ತನ್ನ ಬ್ಯಾಗ್ ಹಿಡಿದು ಓಡುತ್ತಾ ಬಸ್ ಸ್ಟ್ಯಾಂಡ್ಗೆ ಬಂದ. ಅಯ್ಯೋ, ಕೊನೆಯ ಬಸ್ ಮಿಸ್ ಆಗಬಾರದು. ಅವನ ಊರು ಮೈಸೂರು. ಬೆಳಗ್ಗೆ ಅಪ್ಪನ ಹುಟ್ಟುಹಬ್ಬ. ಯಾವುದೇ ಕಾರಣಕ್ಕೂ ಇವತ್ತು ಮನೆ ತಲುಪಲೇಬೇಕು. ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಮಾತ್ರ ಬಸ್ ನಿಂತಿತ್ತು. ಬಸ್ನ ಬೋರ್ಡ್ ಮೇಲೆ ಹಳೆಯ ಬಿಳಿ ಅಕ್ಷರಗಳಲ್ಲಿ ಬರೆದಿತ್ತು, ಮೈಸೂರು ಕೊನೆಯ ಸೇವೆ. ಆದರೆ ಒಂದು ವಿಚಿತ್ರ ಸಂಗತಿ, ಇಡೀ ಸ್ಟ್ಯಾಂಡ್ನಲ್ಲಿ ಜನ ಇದ್ದರೂ ಆ ಬಸ್ಗೆ ಯಾರೂ ಹತ್ತುತ್ತಿರಲಿಲ್ಲ. ಅಷ್ಟರಲ್ಲಿ ಒಂದು ನಡುಗುವ ಧ್ವನಿ ಕೇಳಿಸಿತ್ತು. ಮಗ. ರೋಹಿತ್ ತಿರುಗಿ ನೋಡಿದ. ಒಬ್ಬ ಮುದುಕನು ಮಳೆಯಲ್ಲಿ ನೆನೆದು ನಿಂತಿದ್ದ. ಅವನ ಕಣ್ಣುಗಳಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆ ಬಸ್ಗೆ ಏರಬೇಡ ತಾತ. ಮುದುಕನ ಧ್ವನಿ ಇನ್ನೂ ನಿಧಾನವಾಯಿತು. ಆ ಬಸ್ ಪ್ರತಿದಿನ ಬರುತ್ತೆ, ಆದರೆ ಯಾರನ್ನೂ ಹಿಂತಿರುಗಿ ತರೋದಿಲ್ಲ. ರೋಹಿತ್ ಅದನ್ನು ಹುಚ್ಚನ ಮಾತು ಎಂದುಕೊಂಡು, ಸರಿ ತಾತ, ನಾನು ಹೋಗ್ತೀನಿ. ಅವನು ಬಸ್ ಹತ್ತಿದ. ಬಸ್ ಒಳಗೆ ಕಾಲಿಟ್ಟ ತಕ್ಷಣ ಚಳಿಯ ಒಂದು ಅಲೆ ದೇಹದೊಳಗೆ ಓಡಿತು. ಎಸಿ ಇರಲಿಲ್ಲ, ಆದರೂ ಬಸ್ ಮಂಜಿನಂತೆ ತಣ್ಣಗಿತ್ತು. ಒಟ್ಟು 5 ಜನ ಮಾತ್ರ ಕುಳಿತಿದ್ದರು. ಬಿಳಿ ಸೀರೆ ಧರಿಸಿದ ಅಜ್ಜಿ, ಒಬ್ಬ ಕಾಲೇಜು ಹುಡುಗ, ಒಂದು ಚಿಕ್ಕ ಹುಡುಗಿ, ಒಬ್ಬ ಮಧ್ಯವಯಸ್ಕ ವ್ಯಕ್ತಿ, ಒಬ್ಬ ಮಹಿಳೆ. ಎಲ್ಲರೂ ಮೌನವಾಗಿ ಕುಳಿತಿದ್ದರು. ಯಾರೂ ಮಾತನಾಡುತ್ತಿರಲಿಲ್ಲ. ಕಂಡಕ್ಟರ್ ಬಂದ. ಟಿಕೆಟ್ ಎಂದ. ರೋಹಿತ್ ಹಣ ಕೊಟ್ಟ. ಕಂಡಕ್ಟರ್ ಟಿಕೆಟ್ ಕೊಟ್ಟ, ಆದರೆ ಚೇಂಜ್ ಕೊಡಲಿಲ್ಲ. ಸರ್, ಉಳಿದ ಹಣ. ಅದು ನಿನಗೆ ಇನ್ನು ಬೇಕಾಗಲ್ಲ. ರೋಹಿತ್ ಅದನ್ನು ಜೋಕ್ ಎಂದುಕೊಂಡು ತನ್ನ ಸೀಟಿನಲ್ಲಿ ಕುಳಿತ. ಬಸ್ ತನ್ನಿಂದ ತಾನೇ ನಿಧಾನವಾಗಿ ಚಲಿಸಲು ಆರಂಭಿಸಿತು. ರೋಹಿತ್ ಕಿಟಕಿಯಿಂದ ಹೊರಗೆ ನೋಡಿದ. ಮಳೆ ಇನ್ನೂ ಜೋರಾಗಿತ್ತು. ಮೊಬೈಲ್ ತೆಗೆದು ಅಮ್ಮನಿಗೆ ಕರೆ ಮಾಡಲು ಪ್ರಯತ್ನಿಸಿದ. ನೋ ಸಿಗ್ನಲ್. ಇಷ್ಟು ಬಾಡಿ ರಸ್ತೆಯಲ್ಲಿ ನೆಟ್ ಇಲ್ವಾ? ಅವನು ಬೇಸರದಿಂದ ಮೊಬೈಲ್ ಜೇಬಿಗೆ ಹಾಕಿದ. 15 ನಿಮಿಷ ಕಳೆದವು. ಹೊರಗೆ ನೋಡಿದ. ಒಂದು ಹಳೆಯ ದೇವಾಲಯ, ಒಂದು ದೊಡ್ಡ ಆಲದ ಮರ, ಒಡೆದ ಸೇತುವೆ. ಮತ್ತೆ 10 ನಿಮಿಷ. ಮತ್ತೆ ಅದೇ ದೇವಾಲಯ, ಅದೇ ಮರ, ಅದೇ ಸೇತುವೆ. ಅವನಿಗೆ ಅನುಮಾನ ಶುರುವಾಯಿತು. ಇದೇ ಜಾಗ ಮತ್ತೆ ಹೇಗೆ ಬಂತು? ಅವನು ಎದ್ದು ಡ್ರೈವರ್ ಬಳಿ ಹೋದ. ಡ್ರೈವರ್ನನ್ನು ನೋಡಿ ಇನ್ನೂ ಗಾಬರಿಗೊಂಡನು. ಡ್ರೈವರ್ನ ಮೈ ಬಣ್ಣ ನೆಲಿಯಾಗಿತ್ತು. ಆತ ಸ್ಟೇರಿಂಗ್ ಹಿಡಿದಿರಲಿಲ್ಲ. ಕೈ ಕಟ್ಟಿಕೊಂಡು ಕುಳಿತಿದ್ದ. ಸ್ಟೇರಿಂಗ್ ತನ್ನಿಷ್ಟಕ್ಕೆ ತಾನೇ ತಿರುಗಿ ಹೋಗುತ್ತಿತ್ತು. ರಾಹುಲ್ ಧೈರ್ಯ ಮಾಡಿ, ಸರ್, ನಾವು ಒಂದೇ ರಸ್ತೆಯಲ್ಲಿ ಸುತ್ತಾ ಇದ್ದೀವಾ? ಡ್ರೈವರ್ ಉತ್ತರ ಕೊಡಲಿಲ್ಲ. ಇದ್ದಕ್ಕಿದ್ದಂತೆ ಮಾಯವಾದ. ರೋಹಿತ್ನ ದೇಹವೇ ನಡುಗಿತು. ರೋಹಿತ್ ಭಯದಿಂದ ಹಿಂದಕ್ಕೆ ಓಡಿದ. ಇದು ಏನಪ್ಪ? ಯಾರೂ ಪ್ರತಿಕ್ರಿಯಿಸಲಿಲ್ಲ. ಆ ಸಮಯದಲ್ಲಿ ಬಿಳಿ ಸೀರೆ ಧರಿಸಿದ್ದ ಅಜ್ಜಿ ನಿಧಾನವಾಗಿ ಎದ್ದಳು. ಅವಳು ನಿಧಾನವಾಗಿ ಕೇಳಿದಳು, ಈ ಬಸ್ಗೆ ಮೊದಲ ಸಲನ? ರೋಹಿತ್ ಗಾಬರಿಯಿಂದ ತಲೆ ಆಡಿಸಿದ. ಆ ನಗು ನಿಧಾನವಾಗಿ ಅಳುವ ಶಬ್ದವಾಗಿ ಬದಲಾಯಿತು. ನಾವು ಮೊದಲ ಸಲ ಹೀಗೆ ಬಂದಿದ್ದೆವು. ರೋಹಿತ್ ಕೇಳಿದ. ಅಂದ್ರೆ? ಅಜ್ಜಿ ಕಿಟಕಿಯ ಕಡೆ ಬೆರಳು ತೋರಿಸಿದಳು. ಹೊರಗೆ ನೋಡು. ಅವನು ನೋಡಿದ. ರಸ್ತೆಯ ಬದಿಯಲ್ಲಿ ಒಂದು ದೊಡ್ಡ ಬೋರ್ಡ್, ಸ್ವಾಗತ ಎನ್ನದು ಬರೆದಿತ್ತು. ರೋಹಿತ್ ಬೆಚ್ಚಿಬಿದ್ದ. ಇದು ಯಾವ ಊರು? ಅಷ್ಟರಲ್ಲಿ ಬಸ್ನ ಎಲ್ಲಾ ಲೈಟ್ಗಳು ಕೆಂಪಾದವು. ಆ ಕೆಂಪು ಬೆಳಕಿನಲ್ಲಿ ರೋಹಿತ್ ಸುತ್ತಲೂ ನೋಡಿದ. ಇದುವರೆಗೆ ಸಾಮಾನ್ಯವಾಗಿ ಕಾಣುತ್ತಿದ್ದ ಪ್ರಯಾಣಿಕರ ವೇಷವೇ ಬದಲಾಗಿದ್ದವು. ಅಜ್ಜಿಯ ಮೈ ಬಣ್ಣ ಹಸಿರಾಗಿ, ತಲೆ ದಪ್ಪವಾಗಿತ್ತು. ಇನ್ನೊಬ್ಬ ಹುಡುಗನ ಮುಖ ಸುಟ್ಟು ಹೋಗಿತ್ತು. ಚಿಕ್ಕ ಹುಡುಗಿಯ ತಲೆ ಕೂದಲು ಬಿಳಿಯಾಗಿ ಹುಡ್ಡವಾಗಿತ್ತು. ಅವಳು ಹೋಗಿ ಕಿಟಕಿಯ ಮೇಲೆ ಕುಳಿತಿದ್ದಳು. ಮಹಿಳೆಯ ಮೈಬಣ್ಣ ಬಿಳಿಯಾಗಿ, ಕಣ್ಣೆಲ್ಲ ಕೆಂಪಾಗಿದ್ದವು. ರೋಹಿತ್ನ ಹಿಂದಿನ ಸೀಟಿನಲ್ಲಿ
ಕುಳಿತಿದ್ದ ವ್ಯಕ್ತಿಯ ಮೈ ಮೇಲೆ ಬಟ್ಟೆಯ ಇರಲಿಲ್ಲ. ಕಣ್ಣುಗಳು ದಪ್ಪವಾಗಿದ್ದವು. ನಿಧಾನವಾಗಿ ಎದ್ದು ನಿಂತ. ಅವನ ಎತ್ತರ ಸುಮಾರು 7 ಅಡಿ. ಅವನು ನಿಧಾನವಾಗಿ ರೋಹಿತ್ ಕಡೆ ನಡೆಯತೊಡಗಿದ. ಬಾಗಿಲು ತೆರೆಯಲಿಲ್ಲ. ಕಿಟಕಿಯನ್ನ ಒಡೆಯಲು ಪ್ರಯತ್ನಿಸಿದ, ಆದರೆ ಗಾಜು ಕಲ್ಲಿನಂತೆ ಗಟ್ಟಿಯಾಗಿತ್ತು. ಅಷ್ಟರಲ್ಲಿ ಆ ವ್ಯಕ್ತಿ ಅವನ ಹತ್ತಿರ ಬಂದು ಗುಸುಗುಸು ಹೇಳಿದ, "ಈ ಬಸ್ಗೆ ಹತ್ತಿದವರು ತಮ್ಮ ಊರಿಗೆ ಎಂದಿಗೂ ತಲುಪುವುದಿಲ್ಲ." ಅದೇ ಕ್ಷಣದಲ್ಲಿ ಬಸ್ ಭಾರೀ ವೇಗದಲ್ಲಿ ಕತ್ತಲೆಯ ಸುರಂಗದೊಳಗೆ ನುಗ್ಗಿತ್ತು.